87 ವರ್ಷ ವಯಸ್ಸು. ಅಣ್ಣವರ ಕುಟುಂಬ ಜೊತೆ ಒಡನಾಟ ಹೊಂದಂತವ್ರು, ಏನ್ ಹೇಳ್ತೀವಿ ಈ ಸಂದರ್ಭದಲ್ಲಿ? ಕನ್ನಡ ನಾಡು ಕಂಡಂತ ಅದ್ಭುತ ಕಲಾವಿದೆ ನಮ್ಮ ಬಿ ಸರೋಜಾದೇವಿ. ಪಂಚಭಾಷಾ ತಾರೆಯಾಗಿ ಕರ್ನಾಟಕದ ಜನರ ಮನಸ್ಸಿನಲ್ಲಿ ಅಚ್ಚಿಳಿಯದೆ ಉಳಿದಂತ ಕಲಾವಿದೆ ನಮ್ಮ ಬಿ ಸರೋಜಾದೇವಿ. ಇವತ್ತು ಅವರಿಗೆ ಸುಮಾರು ತುಂಬ ಜೀವನ, 87 ವರ್ಷ ಕಳೆದು ಇವತ್ತು ನಮ್ಮ ಮನೇಲಿ ಅಗಲಿದ್ದಾರೆ. ಅವರು ಮಾಡಿದಂಥ ಪಾತ್ರಗಳು ಯಾವುದು ಕೂಡ ಮರೆಯೋಂಗಿಲ್ಲ, ಇಲ್ಲ ಚಿರನೂತನವಾಗೇ ಇದ್ದಾವೆ. ಅದು ಒಬ್ಬ ಅದ್ಭುತ ಕಲಾವಿದೆ, ಅದ್ಭುತ ನಟಿ. ಎಸ್ಪೆಷಲಿ ಮುಖ್ಯವಾಗಿ ನಮ್ಮ ಕುಟುಂಬಕ್ಕೆ ಬಹಳ ಹತ್ತಿರವಾಗಿದ್ದಂಥ ಬಿ ಸರೋಜಾದೇವಿಯವರು ರಾಜ್ಕುಮಾರ್ ಜೊತೆ ಒಳಗೆ ನಮ್ಮ ಪುನೀತ್ ಯಾರಿವನ ಚಿತ್ರದಲ್ಲಿ ಮಾಡಿದ್ದು ಎರಡ ಹೇಳಿ, ಭಾಗ್ಯವಂತರ ಚಿತ್ರದಲ್ಲಿ ರಾಜ್ಕುಮಾರ್ ಜೊತೆ ಒಳಗೆ ಅಭಿನಯಿಸಿದಂಥ ಒಂದು ಅಭಿನಯ ಇದೆಯಲ್ಲ, ಇವತ್ತು ಕಣ್ಣು ಮುಂದೆ ಕಟ್ಟದಾಗೆ ಇದೆ. ಮಹಾನ್ ಕಲಾವಿದೆ. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಹೆಚ್ಚಿಗೆ ಹೇಳಲಿಕ್ಕೆ ಬಾಯಿಗಳು ಮಾತುಗಳು ಹೊರಡ್ತಾ ಇಲ್ಲ, ಭಾಷೆ ಸಿಗ್ತಾ ಇಲ್ಲ ನನಗೆ. ಅವ್ರ ಆತ್ಮ ಶಾಂತಿ ಸಿಗಲಿ, ಖಂಡಿತ ಅವ್ರಿಗೆ ಒಳ್ಳೇದಾಗಬೇಕು, ಒಳ್ಳೇದಾಗೇ ಆಗುತ್ತೆ ಅಂತ ಮಹಾನ್ ಕಲಾವಿದನ್ನ ನಾವೆಲ್ಲ ಇವತ್ತು ಅಗಲಿದ್ದಾರೆ ನಮ್ಮನ್ನ. ಅವ್ರಿಗೆ ಒಳ್ಳೇದಾಗಲಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ನಾನು ಹಾರೈಸ್ತೀನಿ. ನಮಸ್ಕಾರ. ಎಸ್ಪೆಷಲಿ ಅಣ್ಣವರ ಕುಟುಂಬಕ್ಕೆ ತುಂಬಾ ಹತ್ತಿರದಂತರು, ನೀವು ಅವ್ರ ಜೊತೆ ಒಡನಾಟ, ಆ ದಿನಗಳು ನೆನ್ಪು ಮಾಡ್ಕೊಳ್ಳೋದ್ರೆ, ಇನ್ಸಿಡೆಂಟ್ಗಳು ನೆನ್ಪು ಮಾಡ್ಕೊಳ್ಳೋದ್ರೆ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಿದ್ನಲ್ಲ, ಇಲ್ಲೆಲ್ಲ ಹೇಳಲಿಕ್ಕೆ ಕಷ್ಟ ಆಗ್ತದೆ. ಒಂದ್ಸರಿ ಬನ್ನಿ ಕೂತ್ಕೊಂಡು ಗಂಟೆ ಮಾತಾಡ್ಬೋದು ಬೇಸರದ ವಿಷಯ. ಯಾಕೆಂದ್ರೆ ಶ್ರೀನಿವಾಸ ಕಲ್ಯಾಣದಿಂದ ನೋಡ್ಕೊಂಡ್ ಬಂದಿದ್ದೀನಿ. ನಮ್ಮ ಫ್ಯಾಮಿಲಿ ಕಂಡ್ರೆ ತುಂಬಾ ಗೌರವ ಇಟ್ಕೊಂಡಿದ್ರು. ನಮ್ಮ ಶಿವರಾಜ್ಕುಮಾರ್ ಆಗಲಿ, ರಾಘವೇಂದ್ರ ರಾಜ್ಕುಮಾರ್ ಆಗಲಿ, ಪುನೀತ್ ಆಗಲಿ, ನಿಮಗೆಲ್ಲ ಗೊತ್ತಿದೆ. ಎಲ್ಲರೂ ಹಾಗೆ ಆತ್ಮೀಯತೆಯಿಂದ ಕಾಣ್ತಾ ಇದ್ದಂಥ ವ್ಯಕ್ತಿ ನಮ್ಮ ಬಿ ಸರೋಜಾದೇವಿಯವರು. ಇವತ್ತು ನನಗೆ ಮಾತಾಡ್ಲಿಕ್ಕೆ ಮಾತುಗಳು ಹೊರಡ್ತಾ ಇಲ್ಲ ನನಗೆ ಬಾಯಿನಿಂದ. ಆದ್ರಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಒಳ್ಳೆಯದಾಗಲಿ ಹಾರೈಸ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.